ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನೀಗಾಗಲೇ 4 ಎಪಿಸೋಡ್ನಲ್ಲಿ ಕೇಂದ್ರ ಸರ್ಕಾರದ ಜಲಶಕ್ತಿ ಇಲಾಖೆಯಲ್ಲಿ ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಂಥ ಯೋಜನೆಗಳು ಯಾವ ಪೆಂಡಿಂಗ್ ಇದ್ದಾವೆ ಅಂತ 4 ಎಪಿಸೋಡ್ನಲ್ಲಿ ಹೇಳಿದ್ದೀನಿ. ಏನೇನಾಗಿತ್ತು, ಏನು ಪೆಂಡಿಂಗ್ ಇದೆ, ಏನು ಮಾಡಬೇಕು ಅಂತ. ಈಗ ಮತ್ತೊಂದು ಯೋಜನೆ ಪೆಂಡಿಂಗ್ ಇರ್ತಕ್ಕಂಥದ್ದು ಹೇಳ್ತೀನಿ. ಹೇಮಾವತಿ ನದಿನಲ್ಲಿ ಫ್ಲಡ್ ಫ್ಲೋ ನೀರು ಹರಿಸ್ಬಿಟ್ಟು ಜಮೀನಿಗೆ ಕೊಡ್ತಾ ಇದ್ದೀವಿ ತುಮಕೂರು ಜಿಲ್ಲೆಯಲ್ಲಿ. ಅದನ್ನು ಮೈಕ್ರೋ ಇರಿಗೇಷನ್ ಮಾಡಿ ಆ ನೀರು ಉಳಿಸಿ ಇನ್ನೂ ಹೆಚ್ಚಿಗೆ ಜಮೀನಿಗೆ ಕೊಡ್ಬೋದು. ಆ ನೀರನ್ನು ಇಂಡಸ್ಟ್ರಿಗಳಿಗೆ ಬೆಳೆಸ್ಕೋಬೋದು, ರೈತರುಗಳಿಗೆ ಹೆಚ್ಚಿಗೆ ಜಮೀನಿಗೆ ಕೊಡ್ಬೋದು. ರೈತರುಗಳಿಗೆ ಡ್ರಿಪ್ ಮುಖಾಂತರ ಕೊಟ್ಟರೆ ನೀರು ವಾಟರ್ ಸೇವ್ ಆಗುತ್ತೆ, ಒಂದು ಪರ್ಫೆಕ್ಟ್ ಆದ ಒಂದು ಬೆಳೆನೂ ಚೆನ್ನಾಗಿ ಬರುತ್ತೆ ಅಂತಕ್ಕಂಥದ್ದು ಒಂದು ಇಟ್ಕೊಂಡು ನಮ್ಮ ಕಾವೇರಿ ನೀರಾವರಿ ನಿಗಮದ MD ಅವ್ರ ಜೊತೆ ಚರ್ಚೆ ಮಾಡಿ, ಜಯಪ್ರಕಾಶ್ ಅವ್ರ ಜೊತೆ ಬಸವರಾಜ್ ಅವರು ಒಂದು ಮೀಟಿಂಗ್ ಮಾಡಿ, ತುಮಕೂರಲ್ಲಿ ಚೀಫ್ ಇಂಜಿನಿಯರ್ ಆಫೀಸಲ್ಲಿ ಒಂದು ಮೀಟಿಂಗ್ ಮಾಡಿ ಒಂದು ಪ್ರಪೋಸಲ್ ಕೇಂದ್ರ ಸರ್ಕಾರಕ್ಕೆ ಕಳಿಸೋಕ್ಕೆ ಒಂದು ಪ್ರಸ್ತಾವನೆ ರೆಡಿ ಮಾಡಿಸಿದ್ವಿ. ಒಂದು ಕಾನ್ಸೆಪ್ಟ್ ರಿಪೋರ್ಟ್ ಕೊಟ್ವಿ. DPR ಮಾಡಲಿಲ್ಲ. DPR ಮಾಡೋಕ್ಕೆ ಒಂದು ಸರ್ವೆ ಮಾಡಿ ಅದಕ್ಕೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಒಂದು ಟೆಂಡರ್ ಕರೆದು ಮಾಡಬೇಕಾಯಿತು. ಒಂದು ಪ್ರಪೋಸಲ್ ಹೋಗಲಿ ಕೇಂದ್ರ ಸರ್ಕಾರದಿಂದ DPR ಮಾಡಿ ಕಳಿಸಿದ ಮೇಲೆ ಕಳಿಸೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ವಿ. ನಮ್ಮ ರಾಕೇಶ್ ಸಿಂಗ್ ಅವರು ಜಲಸಂಪನ್ಮೂಲ ಅಪರ ಮುಖ್ಯ ಕಾರ್ಯದರ್ಶಿಗಳ ಕಡೆಯಿಂದ ಕೇಂದ್ರ ಸರ್ಕಾರಕ್ಕೆ ಒಂದು ಲೆಟರ್ ಬರೆಸಿದ್ದೀವಿ. ಮೈಕ್ರೋ ಇರಿಗೇಷನ್ನಿಂದ ಸ್ಕೀಮ್ ಮಾಡಿ ಇದನ್ನು ಹೇಮಾವತಿ ನದಿ ನೀರಿಗೆ ಇಷ್ಟು ಉಳಿತೈತೆ ಅಂತ. ನಮ್ಮ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಉತ್ತರ ಕರ್ನಾಟಕದಲ್ಲಿ ಮೈಕ್ರೋ ಇರಿಗೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ MB ಪಾಟೀಲ್ ರವರು ಜಲಸಂಪನ್ಮೂಲ ಸಚಿವರಾದಾಗ ನಮ್ಮ ಗಲ್ಗಲಿ ಅವರೆಲ್ಲ ಅವರ ಅಡ್ವೈಸರ್ಸ್ ಎಲ್ಲ ಇದ್ದಾರೆ, ಕೆಲವು ಜನ ಬಹಳ ಬುದ್ಧಿವಂತರುಗಳಿದ್ದಾರೆ. ಅವರೆಲ್ಲ ಟೀಮ್ ಮಾಡಿ ಒಂದು ಆ ಕಬ್ಬುಗಳಿಗೆ ಉತ್ತರ ಕರ್ನಾಟಕದಲ್ಲಿ ನೀರಿನಲ್ಲೆಲ್ಲ ಮೈಕ್ರೋ ಇರಿಗೇಷನ್ ಮಾಡಿ ಸುಮಾರು 180 TMC ನೀರು ಉಳಿತೈತೆ ಅಂತ ಹೇಳ್ಬಿಟ್ಟು ಒಂದು ರಿಪೋರ್ಟ್ ಕೊಟ್ಟರು. ಆ ರಿಪೋರ್ಟ್ ಯಾಕಾಗಲಿಲ್ಲ ಅಂದರೆ ಇಲ್ಲಿ ನನಗೆ ತಿಳಿದ ಮಟ್ಟಿಗೆ ಅದು ಏನೋ ಕಮಿಷನ್ ಬೇಸಿಸ್ ಮೇಲೆ ಕೆಲವರು ಉಯ್ದಾಡ್ತಾವೆ ಅಧಿಕಾರಿಗಳು ಅಂತ ಹೇಳಿರೋರು. ಅವನೇನೋ ಇಷ್ಟು ದುಡ್ಡು ಕೊಟ್ಟರೆ ಅಷ್ಟು ದುಡ್ಡು ಕೊಟ್ಟರೆ ಅಂತ ಯಾರೋ ಗಾಳಿ ಸುದ್ದಿ, ನನಗೆ ಪರ್ಫೆಕ್ಟಾಗಿ ಗೊತ್ತಿಲ್ಲ ಯಾವ್ದಕ್ಕೆ ಹೇಳಿದ್ರು, ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಅದು ಬೇರೆ ವಿಚಾರ. ಈಗ ನೀರನ್ನ ಉಳಿತಕ್ಕಂಥ ಯೋಜನೆಗಳನ್ನು ಇಲ್ಲಿ ಮಾಡಲೇಬೇಕು, ಇದು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಆ ಥರ ವಿವಾದ ಆಗೋದು ಬಿಟ್ಟು ಈಗ ರಾಮತಾಳ್ ಯೋಜನೆದು ಒಂದು ವಿರೋಧ ಆಯಿತು. ಅಲ್ಲಿ ಯಾಕೆಂದ್ರೆ ಅಲ್ಲಿ ರೈತರು ಕೊಟ್ಟಿದ್ದೆಲ್ಲ ಟ್ರಿಪ್ ಇರಿಗೇಷನ್ ಮೆಟೀರಿಯಲ್ ಎಲ್ಲ ಲ್ಯಾಟ್ರಲ್ ಗೀಟ್ರಲ್ಲಿ ಉಳ್ಕೊಂಡೋಗ್ಬಿಟ್ಟವ್ರೆ ರೈತರುಗಳಿಗೆ. ಅದು ಬೆಲೆ ಗೊತ್ತಿಲ್ಲ ಅವ್ರಿಗೆ. ಉತ್ತರ ಕರ್ನಾಟಕದಲ್ಲಿ ಟ್ರಿಪ್ ಕಂತಿಲ್ಲ. ನಮ್ಮ ಹಳೆ ಮೈಸೂರಾಗಿ ಇಲ್ಲಿ ಬಾಟ್ಗಳಿಗೆ ಟ್ರಿಪ್ ಹೇಳಿದ್ರೆ ರೈತರು ತಂದು ಡ್ರಿಪ್ ಮಾಡಿ ಹಾಕಿ ಅವ್ರಿಗೆ ಟ್ರಿಪ್ಪಿಗೆ ಮಹತ್ವ ಗೊತ್ತೈತೆ, ಅವ್ರಿಗೆ ಗೊತ್ತಿಲ್ಲ. ಸರ್ಕಾರ ಪುಕ್ಕಟೆ ಕೊಡ್ತಲ್ಲ, ಪುಕ್ಕಟೆ ಕೊಡ್ತಿದ್ದಂಗೆ ಉಟ್ಕೊಂಡು ಹೋಗ್ತಾರೆ. ಅದಕ್ಕೆ ನಾವು ಸರ್ಕಾರ ಜೊತೆಗೆ ಚರ್ಚೆ ಮಾಡುವಾಗ ನಾವು ಹೇಳ್ತೀವಿ, ಈ ಪ್ರಪೋಸಲ್ ಕಳಿಸುವಾಗ ರೈತರು ಜಮೀನಿಗಾರ ನೀರು ಹೋಗ್ಬಿಡ್ಲಿ. ಈಗ ಮಧ್ಯಪ್ರದೇಶದಲ್ಲಿ ಆ ಥರ ಆಲ್ರೆಡಿ ಮಾಡವ್ರೆ. ನಮ್ಮ ಟೀಮ್ ಎಲ್ಲ ಹೋಗಿ, ನಮ್ಮ ಗುರುಪಾಸ್ವಾಮಿ ಟೀಮ್ ಎಲ್ಲ ಹೋಗಿ ನೋಡ್ಕೆ ಬಂದವ್ರೆ. ಈಗ ಅಲ್ಲಿ ಕೊಟ್ಟ ಮೇಲೆ ಅಲ್ಲೊಂದು ಸಣ್ಣದೊಂದು ಟ್ಯಾಂಕ್ ಮಾಡ್ಕೊಂಡು ಅಥವಾ ಅಲ್ಲಿಂದ ಒಂದು ಲಿಫ್ಟ್ ಮಾಡ್ಕೊಂಡು ರೈತರುಗಳು ಒಂದು 100 ಎಕರೆ 200 ಎಕರೆ ತಗೊಂಡು ಹೋಗ್ಬೇಕಾಗಿ ಅಲ್ಲೊಂದು ಮೋಟ್ರಿಗೆ ಕೊಟ್ಬಿಡೋದು. ಇವರು ಪೈಪ್ಲೈನ್ ಮಾಡ್ಕೊಂಡು ಮಾಡೋದಕ್ಕೆ ಪೈಪ್ಲೈನು PVC ಪೈಪ್ಲೈನ್ ವರ್ಗನ ಅವ್ರ ಜಮೀನಿಗೆ ಹಾಕ್ಲಿ, ಡ್ರಿಪ್ ಗಿಪ್ ಎಲ್ಲ ಅವರೇ ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ವ ಅವ್ರು ಬೇಡ, ಬಿಟ್ಬಿಡ್ಬೇಕು ಅವರು. ಈ ಥರ ಒಂದು ಸ್ಕೀಮ್ ಮಾಡಿ ಪ್ರಪೋಸಲ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಪ್ರಪೋಸಲ್ ಕಳಿಸಿದ್ದೀವಿ. ಅದು ವೆರಿ ಗುಡ್ ಐಡಿಯಾ ಅಂತ ನನಗೆ ಅನ್ನಿಸ್ತೈತೆ. ಅದನ್ನು ಮೈಕ್ರೋ ಇರಿಗೇಷನ್ದು ಪಕ್ಕ ಮಾಡಬೇಕು. ಆಮೇಲೆ ಕೇಂದ್ರ ಸರ್ಕಾರದಲ್ಲಿ ಬಸವರಾಜ್ ಅವರು ನಾವು ಡೆಲ್ಲಿಗೆ ಹೋದಾಗ ಇದ್ರ ಬಗ್ಗೆ ಜಲಶಕ್ತಿ ಸಚಿವಾಲಯದಲ್ಲಿ ಚರ್ಚೆ ಮಾಡಿದ್ವಿ. ಅಲ್ಲಿ ನಮ್ಮ ಕರ್ನಾಟಕದವರು ಅವರೇ ಜನ, ಅವ್ರು ಈಗ ಹೊಸದಾಗಿ ಒಂದು ಯೋಜನೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸರ್, ಈ ಯೋಜನೆ ಸೂಟಬಲ್ ಆಗಿಬಿಡುತ್ತೆ, ಅದು ಆಗ್ತದಂಗೆ ಪ್ರಾಜೆಕ್ಟ್ ತಗೊಂಡ್ಬಿಡ್ಬೋದು, ನಿಮ್ಮದೇ ಫಸ್ಟ್ ಪ್ರಾಜೆಕ್ಟ್ ಆಗಿಬಿಡುತ್ತೆ ಕೆಲವು ಪ್ರಪೋಸಲ್ ಬಂದಿರೋದ್ರೊಳಗೆ ಅಂತ ಹೇಳಿದ್ರು. ಪ್ರಾಜೆಕ್ಟಲ್ಲಿ ಏನು ಆಗ್ತಾ ಇದೆ, ಎಲ್ಲಿ ಬಂತು, ಏನು ಸ್ಟೇಜಿಗೆ ಬಂತು, ಚುನಾವಣೆ ಎಲ್ಲ ಆಯ್ದ್ವಿ. ಈಗ ಮಾನ್ಯ ಸೋಮಣ್ಣ ಅವರು ಇದ್ರ ಬಗ್ಗೆ ಗಮನ ಹರಿಸಿ ಅಲ್ಲಿ ಹೋಗೋದಕ್ಕೆ ಡೆಲ್ಲಿಗೆ ಹೋಗಿ ಫೈಲ್ ಪೆಂಡಿಂಗ್ ಇರೋದು ತೆಗೆಸಿ ಅದನ್ನು ಚರ್ಚೆ ಮಾಡಿ ಬರೋಣ ಅಂತ ಹೇಳ್ಬಿಟ್ಟು ಈ ಸರಿ ಡೆಲ್ಲಿಗೆ ಹೋದಾಗ ಆ ವಿಚಾರನೂ ಸಹ ನಾನು ಸಮಾಲೋಚನೆಯಲ್ಲಿ ಇಟ್ಟಿದ್ದೀನಿ. ಅದೊಂದು ಮೈಕ್ರೋ ಇರಿಗೇಷನ್ ತುಮಕೂರು ಜಿಲ್ಲೆದ ಆದಮೇಲೆ ಇಡೀ ರಾಜ್ಯಕ್ಕೆ ಮಾಡಬೇಕು. ಕಿತ್ತಾಡಕ್ಕೆ ಹೋಗಬಾರ್ದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸರಿಯಾದ ಪ್ರಸ್ತಾವನೆ ಸಲ್ಲಿಸಬೇಕು ಅಂತೇಳಿ ಅಧಿಕಾರಿಗಳ ಜೊತೆ ಮನವೊಲಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಇದುವರೆಗೂ ನನ್ನ ಚಾನಲ್ ನೋಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋ ಮುಖಾಂತರ ನನಗೆ ಕೋಆಪರೇಟ್ ಮಾಡಿ ಅಂತೇಳಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ ಜೈ ಹಿಂದ್, ಜೈ ಶಕ್ತಿಪೀಠ.